ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಅಂತೂ ಇಂತೂ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳ 119ನೇ ಜನ್ಮ ದಿನೋತ್ಸವದ ಆಚರಣೆಯು ಮುಗಿದುಬಿಡ್ತು. ಕಳೆದ 2-3 ದಿನಗಳಲ್ಲಿ ನಾನು ಕೂಡ ಗಮನ ಹರಿಸ್ತಾ ಇದ್ದೆ. ಅಂತಹ ಮಹಾನ್ ಮಹಿಮರಿಗೆ ಒಂದು ಮಾತನ್ನು ಅವರಿಗೆ ಭಾರತ ರತ್ನ ಕೊಡಮಾಡುವ ಬಗ್ಗೆ ಯಾವುದಾದ್ರೂ BJP ಸಂಸದರು, BJP ನಾಯಕರು ಹಿಂದುತ್ವ ಕೋಮು ರಾಜಕಾರಣ ಅಂತ ಬಾಯಿ ಬಿಡಿದುಕೊಳ್ಳೋ, ಅದರಲ್ಲೂ ಕೂಡ ನಮ್ಮದು ಋಷಿ ಪರಂಪರೆ, ನಮ್ಮದು ಕೂಡ ಸನ್ಯಾಸ ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ ಅಂತಂದೇಳಿ ಬಾಯಿ ಬಿಡಿದುಕೊಳ್ಳೋ BJPಯವರು ಒಬ್ಬರಾದರೂ ಮಾತನಾಡ್ತಾರಾ? ಶಿವಕುಮಾರ ಸ್ವಾಮೀಜಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವದ ಬಗ್ಗೆ ಮಾತನಾಡ್ತಾರಾ ಅಂತ ನೋಡಿದೆ. ಆದರೆ 3 ದಿನಗಳಿಂದ ಒಬ್ಬ BJPಯ ಶಾಸಕರು, ನಾಯಕರು, MLA, MP ಯಾರು ಕೂಡ ಈ ಬಗ್ಗೆ ತುಟಿ ಎರಡು ಮಾಡಿಲ್ಲ. ಯಾವ ಪರಿಸ್ಥಿತಿಗೆ ಬಂದಿದೆ ಇವತ್ತಿನ BJPಯ ನಾಯಕತ್ವ, BJPಯ ಹಿಂದುತ್ವ ಮತ್ತು BJPಯ ಡಬಲ್ ಗೇಮ್ ರಾಜಕಾರಣ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಎಸ್ ವೀಕ್ಷಕರೇ, ನೋಡಿ, ಕಳೆದ 3 ದಿನಗಳಿಂದ ಈ ನಾಡು ಕಂಡಂತ ಅಪ್ರತಿಮ ಮಾನವತಾವಾದಿ, ಜಾತಿ ಭೇದ ಎಲ್ಲವನ್ನು ಮರೆತು ತ್ರಿವಿಧ ದಾಸೋಹವನ್ನು ಇಡೀ ಜಗತ್ತಿಗೆ ಸಾರಿದ, ಬಸವಣ್ಣನವರ ಒಂದು ತತ್ವಗಳನ್ನು ಅಕ್ಷರಶಃ ಪಾಲಿಸಿದ, ತುಮಕೂರಿನ ಕ್ಯಾತ್ಸಂದ್ರದಲ್ಲಿರುವ ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮೋತ್ಸವ ನಾವೆಲ್ಲರೂ ಕೂಡ ಬಹಳ ಶ್ರದ್ಧೆ, ಭಕ್ತಿ ಮತ್ತು ಪ್ರೀತಿಯಿಂದ ಆಚರಣೆ ಮಾಡಿದ್ವಿ ಅಲ್ವಾ. ಅವರು ಕೊಟ್ಟಿರ್ತಕ್ಕಂಥ ಅಕ್ಷರ ದಾಸೋಹ ಇದೆಯಲ್ಲ, ಅದು ಎಲ್ಲಿವರೆಗೂ ತಲುಪಿದೆ ಅಂದರೆ ಜಗತ್ತಿನ ನೀವು ಯಾವ ಮೂಲೆಗೆ ಹೋದರೂ ಇವತ್ತು ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ಸಿಗ್ತಾರೆ. ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಿಗ್ತಾರೆ. ಆ ಸಿದ್ಧಗಂಗಾ ಮಠ ಕೊಟ್ಟಿರ್ತಕ್ಕಂಥ ಅನ್ನದಾಸೋಹ ಇದೆಯಲ್ಲ, ನೀವು ಸಿದ್ಧಗಂಗಾ ಮಠದ ಹಿಂದ್ಗಡೆ ಇರತಕ್ಕಂಥ ಗುಡ್ಡದ ಮೇಲೆ ನಿಂತ್ಕೊಂಡು ಕಲ್ಲೆಸೆದ್ರೆ ಅದು ಯಾರ ಮೇಲಾದರೂ ಬಿದ್ದರೆ ಅವರು ಆ ಮಠದ ಅನ್ನವನ್ನು ತಿಂದಿರೋರಾಗಿರ್ತಾರೆ. ಆ ತರಹದ ಒಂದು ರೀತಿಯ ಅನ್ನ, ಶಿಕ್ಷಣ, ಜ್ಞಾನ ಎಲ್ಲ ರೀತಿಯ ತ್ರಿವಿಧ ದಾಸೋಹವನ್ನು ಮಾಡಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳು ಈ ದೇಶದಿಂದ, ಈ ಜಗತ್ತಿನಿಂದ, ಇಹಲೋಕನಿಂದ ಗತಿಸಿ ಇಷ್ಟು ವರ್ಷಗಳಾದರೂ ಕೂಡ ಒಂದು ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ಘೋಷಿಸುವಂಥ ಅಥವಾ ಅವರಿಗೆ ಆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಿಸುವಂತೆ ಒತ್ತಾಯ ಮಾಡುವಂಥ ಒಬ್ಬ ಶಾಸಕರಾಗಲಿ ಅಥವಾ ಸಂಸದರಾಗಲಿ ಇಲ್ಲ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರಿಗೆ ಅಲ್ಲ. ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಮತ್ತು ಹಲವಾರು ಬಾರಿ ರಾಜ್ಯ ಸರ್ಕಾರದಿಂದ ಶಿಫಾರಸನ್ನು ಕೂಡ ಮಾಡಲಾಗಿದೆ. ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಮರಣೋತ್ತರ ಭಾರತ ರತ್ನವನ್ನು ಪ್ರಕಟಿಸಿ ಅನ್ನುವಂಥ ಮಾತನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗಿದೆ ಅಲ್ವಾ. ಕಳೆದ 12 ವರ್ಷದಿಂದ 2014ರಿಂದ 2026ರ ಇವತ್ತಿನವರೆಗೂ ಕೂಡ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರೋರು ಯಾರು? ಅದೇ ಹಿಂದುತ್ವದ ಅಲೆಯ ಮೇಲೆ, ಹಿಂದುತ್ವದ ರಾಜಕಾರಣದ ಮೇಲೆ, ಕೋಮು ರಾಜಕಾರಣದ ಮೇಲೆ ಮಾತೆತ್ತಿದ್ರೆ ನಮ್ಮದು ಹಿಂದೂ ಸಂಸ್ಕೃತಿ, ನಾವು ಸನಾತನ ಧರ್ಮ, ಸನಾತನ ಪರಂಪರೆ ಅನ್ನುವಂಥ ಮಾತುಗಳನ್ನ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥ ಅದೇ BJPಯ ಕೇಂದ್ರ ಸರ್ಕಾರದ ಕಡೆ ಬೆರಳು ಹೋಗುತ್ತೆ ಅಲ್ವಾ. ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಯಾಕೆ ಶಿವಕುಮಾರ ಸ್ವಾಮೀಜಿಗಳಿಗೆ ಒಂದು ಮರಣೋತ್ತರ ಭಾರತ ರತ್ನವನ್ನು ಕೊಡಮಾಡ್ತಾ ಇಲ್ಲ ಅನ್ನೋವಂಥದ್ದು. ನೋಡಿ, ಹಾಗೆ ನೋಡಕ್ಕೆ ಹೋದರೆ ಒಬ್ಬ ಕನ್ನಡಿಗನಾಗಿ ನಾನು ಹೇಳ್ತೀನಿ, ಭಾರತ ರತ್ನವನ್ನು, ಆ ರತ್ನದ ಗೌರವ ಇದೆಯಲ್ಲ, ಭಾರತ ರತ್ನ ಪ್ರಶಸ್ತಿಯ ಗೌರವವನ್ನೂ ಮೀರಿದವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಅವರ ಸೇವೆ ಮತ್ತು ನಿಸ್ವಾರ್ಥ ಒಂದು ಸಾಮಾಜಿಕ ಒಂದು ಸಂರಚನೆ ಇದೆಯಲ್ಲ, ಅದು ಯಾವ ಪ್ರಶಸ್ತಿಗೂ ತಕ್ಕುದಾದುದಲ್ಲ. ಆದರೆ ಎಲ್ಲೋ ನಮ್ಮ ಕನ್ನಡಿಗರ ಸ್ವಾಮೀಜಿಗಳಿಗೆ, ಎಲ್ಲ ಸಮುದಾಯದವರನ್ನು, ಎಲ್ಲ ಧರ್ಮ ಜಾತಿಗಳನ್ನು ಒಗ್ಗಟ್ಟಾಗಿ ನೋಡಿ, ಒಗ್ಗಟ್ಟಾಗಿ ಇರಬೇಕು ಅಂತ ಬಯಸಿದ ಒಬ್ಬ ಮಹಾಮಹಿಮರಿಗೆ ಭಾರತ ರತ್ನ ಸಿಕ್ಕರೆ ಅದು ಶಿವಕುಮಾರ ಸ್ವಾಮೀಜಿಗಳಿಗೆ ಸಲ್ಲೋ ಗೌರವ ಅಲ್ಲ, ಭಾರತ ರತ್ನ ಪ್ರಶಸ್ತಿಗೆ ಸಲ್ಲುವಂಥ ಗೌರವ. ಹಾಗಾದರೆ ಏನು ಮಾಡ್ತಾ ಇದ್ದಾರೆ ನಮ್ಮ BJP ಸಂಸದರು? ಕೇಂದ್ರದಲ್ಲಿ ಆಡಳಿತದಲ್ಲಿರ್ತಕ್ಕಂಥ BJP ಸರ್ಕಾರ ಮನವೊಲಿಸುವಂಥ ಕೆಲಸ ಯಾವುದು? ಇಲ್ಲಿರ್ತಕ್ಕಂಥ BJP ನಾಯಕರು, BJP ಸಂಸದರು, BJPಯ ಕೇಂದ್ರ ಸಚಿವರು ಏನು ಮಾಡ್ತಾ ಇದ್ದಾರೆ? ಬರೀ ಎಲೆಕ್ಷನ್ ಬಂದಾಗ ಅಲ್ಲಿ ವಿಸಿಟ್ ಕೊಟ್ಬಿಟ್ಟು ತಮ್ಮ ಒಂದು ಸಮುದಾಯದ ಲಾಬಿಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಷ್ಟೇ ಕೆಲಸನ? ಏನು ಮಾಡ್ತಾ ಇದ್ದಾರೆ? ರಾಜ್ಯದ BJPಯ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ BY ವಿಜಯೇಂದ್ರ, ಅಮಿತ್ ಶಾ ಅವ್ರನ್ನ 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಹೋಗಿ ಭೇಟಿಯಾಗಿ ಬರ್ತಾರಲ್ಲ. ಶಿವಕುಮಾರ ಸ್ವಾಮೀಜಿಗಳ ಒಂದು ಭಾರತ ರತ್ನದ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕಾಗಲ್ವಾ?
BS ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿಯಾಗಿದ್ದವರು, ಲಿಂಗಾಯತ ಸಮುದಾಯದ ಕರ್ನಾಟಕ ರಾಜ್ಯದ ಬಹಳ ಪ್ರಬಲ, ಪ್ರತಿಭಾವಂತ ಮತ್ತು ಮೇರು ನಾಯಕ ಅಂತ ಕರೆಸ್ಕೊಳ್ತಾರೆ. ಈ ವಿಚಾರವನ್ನು ಮನವರಿಕೆ ಮಾಡೋದಕ್ಕೆ ಯಡಿಯೂರಪ್ಪನವ್ರ ಕೈಲಿ ಆಗ್ತಾ ಇಲ್ವಾ? ಇದೆಲ್ಲ ಬಿಟ್ಟಾಕಿ ಸಿದ್ಧಗಂಗಾ ಮಠದ ಮಾನಸ ಪುತ್ರಾನೆ ಅಂತ ಕರೆಸ್ಕೊಳ್ಳುವಂಥ ಒಬ್ಬ ನಾಯಕರಿದ್ದಾರೆ, ವಿ ಸೋಮಣ್ಣ ಅನ್ನುವಂಥ ನಾಯಕ, ಲಿಂಗಾಯತ ಸಮುದಾಯದವರು. ಅವ್ರು ಏನು ಮಾಡ್ತಿದ್ದಾರೆ? ಇವತ್ತು ಕೇಂದ್ರ ಸಚಿವರಾಗಿದ್ದಾರಲ್ಲ, ಬರೀ ಸಂಸದ ಅಲ್ಲ, BJPಯ ಸಂಸದ ಅಷ್ಟೇ ಅಲ್ಲ, ಕೇಂದ್ರ ಸಚಿವರಾಗಿದ್ದಾರಲ್ಲ. ಈ ವಿಚಾರವನ್ನು ಪಟ್ಟು ಹಿಡಿದು, ಇಲ್ಲ ಸ್ವಾಮೀಜಿಗಳ ಸೇವೆ, ಈ ನಿಸ್ವಾರ್ಥ ಸೇವೆ ಈ ರೀತಿ ಇದೆ, ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಸ್ವತಃ ಪ್ರಧಾನಿ ಮೋದಿಗಳೇ ಬಂದಿದ್ದಾರೆ ಅಲ್ಲಿಗೆ, ಎಷ್ಟೋ ಸಾರಿ ಭೇಟಿ ನೀಡಿದ್ದಾರೆ, ಅಮಿತ್ ಶಾ ಭೇಟಿ ನೀಡಿದ್ದಾರೆ. BJPಯ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಹಿಂದುತ್ವ ಪ್ರಖರವಾದಿಗಳು, ಪ್ರಖರವಾದ ಹಿಂದುತ್ವ ಭಾಷಣ ಬಿಗಿಯುವಂಥವ್ರು ಯೋಗಿ ಆದಿತ್ಯನಾಥ್, ಯಾರ್ಯಾರು ಬಂದಿಲ್ಲ ಸ್ವಾಮಿ ಸಿದ್ಧಗಂಗಾ ಮಠಕ್ಕೆ? ನಮ್ಮ HD ಕುಮಾರಸ್ವಾಮಿ ಅವರು ಏನು ಮಾಡ್ತಿದ್ದಾರೆ? ಕೇಂದ್ರ ಸಚಿವರಾಗಿ ಯಾಕೆ ಸಿದ್ಧಗಂಗಾ ಮಠದ ಎಲೆಕ್ಷನ್ ಬಂದ ತಕ್ಷಣ ಹೋಗಿ ಅಲ್ಲಿಗೆ ಭೇಟಿ ನೀಡಲ್ವಾ? ಆ ಮಠದ ಆಶೀರ್ವಾದ ಪಡ್ಕೊಳ್ಳಲ್ವಾ? ಮಠದ ವ್ಯಾಪ್ತಿಯಲ್ಲಿ ಬರುವಂಥ ಮತದಾರರ ಮತಗಳು ಬೇಕಿದ್ರೆ ನಿಮಗೆ ಬೇಕು. ಆ ಶಿವಕುಮಾರ ಸ್ವಾಮೀಜಿಗಳಿಗೆ ಒಂದು ಗೌರವ ಸಮರ್ಪಣೆ ಮಾಡುವಂಥ ನಿಮಗೆ ಒಂದು ಮಿನಿಮಮ್ ಸೆನ್ಸ್ ಇಲ್ವಾ? BJPಯ ಸಖ್ಯವನ್ನು ಹೊಂದಿರತಕ್ಕಂಥ ರಾಜಕಾರಣಿಗಳಿಗೆ ಕೇಳ್ತೀನಿ. ಎಲ್ಲೋದ್ರು ಪ್ರಮುಖ ಹಿಂದುತ್ವವಾದಿ ಯುವ ನೇತಾರ, ರಾಷ್ಟ್ರೀಯ ಯುವ BJPಯ ಅಧ್ಯಕ್ಷ ಆಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಬರೀ ಕೋಮು ಸಾಮರಸ್ಯ ಕದಡುವಂಥ ಮಾತುಗಳನ್ನಾಡೋದಕ್ಕಷ್ಟೇ ನೀವು ಲಾಯಕ್ಕು? ಶಿವಕುಮಾರ ಸ್ವಾಮೀಜಿಗಳ ಪರವಾಗಿ ಒಂದು ಲಾಬಿ ಮಾಡುವಂಥದ್ದು, ಒಂದು ಬೇಡಿಕೆಯನ್ನು ಇಡುವಂಥದ್ದಾಗಲ್ವಾ? ವಾಸ್ತವದಲ್ಲಿ ಏನು ಪರಿಸ್ಥಿತಿ ಏನು? ಯಾಕೆ ನಿಮ್ಮಗಳಿಗೆ ಅಲ್ಲಿ ಮೋದಿ ಎದುರುಗಡೆನೋ ಅಥವಾ ಅಮಿತ್ ಶಾ ಎದುರುಗಡೆನೋ ನಿಂತ್ಕೊಂಡು ಈ ಥರದ ಒಂದು ಬೇಡಿಕೆಯನ್ನು ಬೇಡೋದಕ್ಕೆ ಅಥವಾ ಕೇಳೋದಕ್ಕೆ ನಿಮ್ಮ ಕೈಲಿ ಯಾವುದೇ ದಮ್ಮಿಲ್ವಾ? ಧೈರ್ಯ ಇಲ್ವಾ? ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ GST ಬಗ್ಗೆ ನೀವು ಕೇಳಲ್ಲ, ಟ್ಯಾಕ್ಸ್ ಅನ್ಯಾಯದ ಬಗ್ಗೆ ನೀವು ಕೇಳಲ್ಲ, ಇಲ್ಲಿ ಬರಬೇಕಾಗಿರ್ತಕ್ಕಂಥ ಅನುದಾನದ ಅನ್ಯಾಯದ ಬಗ್ಗೆ ನೀವು ಕೇಳಲ್ಲ, ನಿಮಗೆ ಅದರ ಬಗ್ಗೆ ದಮ್ಮಿಲ್ಲ. ಅರೆ ಅಟ್ಲೀಸ್ಟ್ ಒಂದು ಭಾರತ ರತ್ನ, ಅದು ಯಾರಿಗೆ? ಶಿವಕುಮಾರ ಸ್ವಾಮೀಜಿಗಳಿಗೆ. ಆ ಭಾರತ ರತ್ನದ ಆ ಗೌರವವನ್ನು ಮೀರಿರ್ತಕ್ಕಂಥ ಒಬ್ಬ ಮಹಾಮಹಿಮರಿಗೆ ಕೇಳೋದಕ್ಕೆ ಏನಾಗ್ತಾ ಇದೆ? ಇನ್ನು ಎಷ್ಟು ವರ್ಷಗಳು ಕಾಯಬೇಕು ಕರ್ನಾಟಕದ ಜನತೆ? ಯಾಕೆ ಮರಣೋತ್ತರ ಭಾರತ ರತ್ನ ಯಾರಿಗೂ ಕೊಟ್ಟಿಲ್ವಾ? ಅವ್ರು ಆ್ಯಕ್ಚುಲಿ ಜೀವಂತವಾಗಿರುವಾಗಲೇ ಕೊಡಬೇಕಾಗಿತ್ತು, ಆಯಿತು ಕೊಡಲಿಲ್ವಲ್ಲ? 2014ರಿಂದ ನಿಮ್ಮದೇ ಸರ್ಕಾರ ಇದೆಯಲ್ಲ, ಕೊಡಬೇಕಾಗಿತ್ತಲ್ವ? ಬರೀ ರಂಗುರಂಗಿನ ಬಟ್ಟೆ ತೊಟ್ಕೊಂಡು ಗಂಗಾ ನದಿಯಲ್ಲಿ ಅಥವಾ ಈ ಕಾಶಿಯಲ್ಲಿ ಫೋಟೋಗೆ ಫೋಸ್ ಕೊಟ್ಬಿಟ್ರೆ ಆಗೋಯ್ತು ಆ ಪ್ರಧಾನಿಗಳ ಕೆಲಸ? ನಿಜವಾದ ಸಂತರನ್ನು, ಸಾಧು ಸಂತರನ್ನು, ಅದರಲ್ಲೂ ಹಿಂದೂ ಧರ್ಮದ ಸಂತರನ್ನು ಸ್ವಾಮಿ, ನೀವು ಯಾರೋ ಮುಸ್ಲಿಂ ಧರ್ಮದ ಸಂತರನ್ನು ಅಥವಾ ಕ್ರಿಶ್ಚಿಯನ್ ಧರ್ಮದ ಸಂತರನ್ನು ಅಥವಾ ಸಿಖ್ ಧರ್ಮದ ಸಂತರನ್ನು ಗೌರವಿಸಿ ಭಾರತ ರತ್ನ ಕೊಡಿ ಅಂತ ನಾವು ಕೇಳೋಕ್ಕೂ ಆಗಲ್ಲ, ಬೇಡೋಕ್ಕೂ ಆಗಲ್ಲ. ಆ ಪರಿಸ್ಥಿತಿನೂ ಇಲ್ಲ ಈಗ ಅಲ್ವಾ? ಆದರೆ ಒಂದು ಸಮಾನತೆಯ ಬದುಕನ್ನು ಬದುಕಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಲಿಕ್ಕೆ ಇರ್ತಕ್ಕಂಥ ಸಮಸ್ಯೆ ಏನು? ನಮ್ಮ ಕರ್ನಾಟಕದ 17 ಜನ ಸಂಸದರು ಏನು ಮಾಡ್ತಿದ್ದೀರಿ? ಅಷ್ಟೂ ಜನ ರಾಜ್ಯಸಭಾ BJPಯಿಂದ ಆಯ್ಕೆ ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಏನು ಮಾಡ್ತಿದ್ದೀರಿ? 17 ಜನ BJPಯ ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಏನು ಮಾಡ್ತಿದ್ದೀರಿ? ಇಲ್ಲಿಂದ ರಾಜ್ಯದಿಂದ ಕೇಂದ್ರ ಮಂತ್ರಿಗಳಾಗಿ ಬಡಾಯಿ ಕುಚ್ಕೊಳ್ಳುವಂಥ ಕೇಂದ್ರ ಮಂತ್ರಿಗಳೇ ನೀವೇನು ಮಾಡ್ತಾ ಇದ್ದೀರಿ? ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಿಗೆ ಏನು ಮಾಡ್ತಾ ಇದ್ದೀರಿ? ಬಾಯ್ ಬಿಟ್ಟರೆ ಸಾಕು ಅಮಿತ್ ಶಾ, ನರೇಂದ್ರ ಮೋದಿ ಅನ್ನುವಂಥ ಭಾಷಣ ಬಿಗಿಯುವಂಥ ನಾಯಕರುಗಳಿಗೆ ಏನು ಮಾಡ್ತಾ ಇದ್ದೀರಿ? ಬಾಯ್ ಬಿಟ್ಟರೆ ಸಾಕು ನಮ್ಮದು ಹಿಂದುತ್ವ, ನಮ್ಮದು ಸನಾತನ ಪರಂಪರೆ ಅನ್ನುವಂಥದ್ದು. ಶಿವಕುಮಾರ ಸ್ವಾಮೀಜಿಗಳು ಯಾವ ಪರಂಪರೆಗೆ ಸೇರಿದವರು? ಯಾವ ಧರ್ಮದ ಪಾಲನೆಯನ್ನು ಮಾಡಿದವರು? ಅಲ್ಲ, ಅವರು ಧರ್ಮಾತೀತರು ಬಿಡಿ, ನಿಮ್ಮ BJPಯವರ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇಲ್ಲ. ಒಂದು ಈ ಭಾರತೀಯರ ದೃಷ್ಟಿಯಲ್ಲಿ ನೋಡಿದಾಗ ಅವರು ಧರ್ಮಾತೀತರು, ಎಲ್ಲ ಧರ್ಮದವ್ರನ್ನ ಜೊತೆಗೆ ತೆಗೆದುಕೊಂಡು ಹೋದವರು. ಅಂಥ ಒಂದು ಮಹಾಮಹಿಮರಿಗೆ, ಪರಮ ಪೂಜ್ಯರಿಗೆ ಭಾರತ ರತ್ನಕ್ಕೆ ಶಿಫಾರಸು ಮಾಡೋಷ್ಟು ದಮ್ಮಿಲ್ಲ, ಧೈರ್ಯ ಇಲ್ಲ ಅಂದರೆ ನಿಮಗೆ ನಾಚಿಕೆ, ಮಾನ ಮರ್ಯಾದೆ BJPಯವರಿಗೆ ಇದೆಯಾ ಅಂತ. 119ನೇ ಜನ್ಮೋತ್ಸವ ಆಗೋಯ್ತು, ಇನ್ನೂ ಎಷ್ಟು ವರ್ಷ ಕಾಯಬೇಕು? ಯಾಕೆ ನಿಮ್ಮ ಅರಿವಿಗೆ ಬರ್ತಾ ಇಲ್ವಾ? ಅರಿವಿಗೆ ಬಂದರೂ ಅಥವಾ ನಿಮ್ಮ ವಿಶ್ವಗುರು ಎದುರುಗಡೆ ನಿಂತ್ಕೊಂಡು ಕೇಳೋಷ್ಟು ದಮ್ಮು ಧೈರ್ಯ ನಿಮಗಿಲ್ವಾ? ಅಥವಾ ಹೇಳಿಬಿಡಿ, ಶಿವಕುಮಾರ ಸ್ವಾಮೀಜಿಗಳು ಭಾರತ ರತ್ನಕ್ಕೆ ಸೂಟ್ ಅಲ್ಲ ಅನ್ನುವಂಥದ್ದು ಕನ್ನಡಿಗರ ಮನಸ್ಸಲ್ಲಿ ಇಡೀ ಭಾರತ ರತ್ನ ಅಲ್ಲ, ವಿಶ್ವರತ್ನದ ಒಂದು ಸ್ಥಾನ ಕನ್ನಡಿಗರು, ಕನ್ನಡದ ಜನತೆ, ಕರ್ನಾಟಕದ ಜನತೆ ಅವರಿಗೆ ಕೊಟ್ಟು ಇಟ್ಕೊಂಡಿದ್ದಾರೆ. ನಿಮ್ಮ ಭಾರತ ರತ್ನದ ಬೇಕಾಗಿಲ್ಲ. ಆದರೆ ನಿಮ್ಮ ಬದ್ಧತೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ಥರದ ಡಬಲ್ ಗೇಮ್ ರಾಜಕಾರಣವನ್ನು ಬಿಟ್ಟುಬಿಡಿ ಅಂತ ನಾನು ಕೆಲವು ಹೆಸರುಗಳನ್ನ ತಗೊಂಡಿದ್ದೀನಿ. ಈ ಒಂದು ಅಂದರೆ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಸಿಗದೇ ಇರುವ ಈ
ದಾರಿ ಇದೆಯಲ್ಲ, ಈ ಪಯಣ ಇದೆಯಲ್ಲ, ಇದರಲ್ಲಿ ಎಲ್ಲೋ ಬಿ ಜೆ ಪಿಗರು ಬರ್ತಿದ್ದೀರಿ. ಎಲ್ಲ 14 ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೆಸುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಕಟ್ಟಕಡೆಯ ಬಿ ಜೆ ಪಿ ಕಾರ್ಯಕರ್ತನವರೆಗೂ, ಹಿಂದೂ ಕಾರ್ಯಕರ್ತನವರೆಗೂ ಕೂಡ ನೀವೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರರು. ನಿಮಗೆ ಆತ್ಮಸಾಕ್ಷಿ, ಆತ್ಮಗೌರವ ಅನ್ನೋಂಥದ್ದಿದ್ರೆ, ಸ್ವಾಭಿಮಾನ ಅನ್ನೋಂಥದ್ದಿದ್ರೆ ಇವತ್ತಿನಿಂದಲೇ ಒಂದು ಅಭಿಯಾನವನ್ನು ಶುರು ಮಾಡಿ. ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಸಿಗೋವರೆಗೂ ನಾವು ವಿಶ್ರಮಿಸೋದಿಲ್ಲ ಅನ್ನುವಂಥದ್ದು. ನೋಡಿ, ನಿಮಗೆ ಕೇವಲ ಕರ್ನಾಟಕದಿಂದ ಅಲ್ಲ, ಕೇವಲ ತುಮಕೂರು ಕ್ಯಾತ್ಸಂದ್ರದಿಂದ ಅಲ್ಲ, ಕೇವಲ ಅಕ್ಕಪಕ್ಕದ ದಕ್ಷಿಣ ಭಾರತದಿಂದ ಅಲ್ಲ, ಇಡೀ ವಿಶ್ವದಿಂದಲೂ ಕೂಡ ನಿಮಗೆ ಸಪೋರ್ಟ್ ಬರದೇ ಇದ್ದರೆ ಕೇಳಿ, ಅದನ್ನು ಮಾಡ್ತೀರಾ ಬಿ ಜೆ ಪಿಯವರು? ಗೊತ್ತಿಲ್ಲ. ಆದರೆ ಮುಂದಿನ ವರ್ಷವೂ ಕೂಡ 120ನೇ ಜನ್ಮೋತ್ಸವನ ಆಚರಿಸ್ತೀವಿ. ಆವಾಗಲೂ ಕೂಡ ಈ ಬೇಡಿಕೆಯನ್ನು ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಸಿಗಬೇಕಿತ್ತು ಅನ್ನುವಂಥ ನಮ್ಮ ವಿನಮ್ರ ಬೇಡಿಕೆಯನ್ನು ಮತ್ತೊಮ್ಮೆ ಇಡದೇ ಇರೋ ಥರ ಬಿ ಜೆ ಪಿಯ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರು, ಬಿ ಜೆ ಪಿಯ ನಾಯಕರು, ಸಂಸದರು, ಹಿಂದುತ್ವದ ಹೆಸರಿನಲ್ಲಿ ಬಡಾಯಿ ಕೊಚ್ಕೊಳ್ಳುವಂಥ ಡಬಲ್ ಗೇಮ್ ರಾಜಕಾರಣಿಗಳು ನಿಮ್ಮ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.